ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸೂಪರಾದ ಹೀರೆಕಾಯಿ ಸಾಂಬಾರು. ಇದು ಒಂದು ಸೌತ್ ಇಂಡಿಯನ್ ಡಿಶ್. ಇದನ್ನು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದು ತರಕಾರಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಹಲವು ಟಿಪ್ ಇರುತ್ತೆ ಮತ್ತು ಸಾಂಬಾರನ್ನು ತುಂಬ ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ಫುಲ್ ನೋಡಿ. ಇಲ್ಲಿ ನಾನು ಫ್ರೆಶ್ ಆಗಿರುವಂತಹ ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದೆರಡು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆಕೋಸನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಹೀಗೆ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೋಬೇಕು. ನೋಡಿ, ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ, ಅಂದರೆ ಮೇಘದ ಏನೆಲ್ಲ ತೆಗೆದು ಈ ರೀತಿಯಾಗಿ ಇಟ್ಕೋಬೇಕು. ನೆಕ್ಸ್ಟು ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗುವಂಥದ್ದು ಒಂದು ಸ್ವಲ್ಪ ಕಾಯಿಯನ್ನು ರುಬ್ಬಿ ಇಟ್ಕೊಂಡಿದ್ದೀನಿ, ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಗೆಡ್ಡೆ ಈರುಳ್ಳಿ ಮತ್ತು ಒಂದು ದಪ್ಪದು ಒಂದು ಟೊಮೆಟೊ, ನೀವು ಬೇಕಾದರೆ 2 ಕೂಡ ಹಾಕೋಬೋದು. ಮತ್ತು ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಬಳಸ್ತಾ ಇದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಅಷ್ಟು ಅರಿಶಿಣ, ಮತ್ತು ನಾನಿಲ್ಲಿ ತೆಂಗಿನಕಾಯಿಯನ್ನು ರುಬ್ಬಿಟ್ಕೊಂಡಿದ್ದೀನಿ, ನೋಡ್ತಾ ಇರಬಹುದು. ಇದಕ್ಕೆ ನಾನು ಯಾವುದೇ ರೀತಿ ಖಾರಗಳನ್ನು ರುಬ್ಬಲ್ಲ, ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡೋದು. ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ರೀತಿಯಾಗಿ ಹೇಳ್ಕೊಡ್ತೀನಿ. ಇದರಲ್ಲಿ ನಾನು ಮೊದಲೇ ಒಂದು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಬೇಳೆಗೆ ಸ್ವಲ್ಪ ಅರಿಶಿಣ ಹಾಕಿ 2-3 ವಿಸೆಲ್ಲ ತಗೊಂಡು ಇಟ್ಕೊಂಡ್ರೆ ನಾವು ಡೈರೆಕ್ಟಾಗಿ ಸಾಂಬಾರನ್ನ ಮಾಡ್ಬೋದು. ಇನ್ನು ನೆಕ್ಸ್ಟು ಸಾಂಬಾರು ಆದಮೇಲೆ ಒಗ್ಗರಣೆಗೆ ಅಂತ ನಾನಿಲ್ಲಿ ಒಂದು 10 ಕರಿಬೇವಿನ ಎಲೆ, ಸಾಸಿವೆ, ಜೀರಿಗೆ ಮತ್ತು ಒಂದು ಈರುಳ್ಳಿಯನ್ನು ಹೆಚ್ಚಿ ಹೀಗೆ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಒಂದು ಪಾತ್ರೆಯನ್ನು ಇಟ್ಟು ಅದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು. ಎಣ್ಣೆಯನ್ನು ಹಾಕಿ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಈ ಈರುಳ್ಳಿಯನ್ನು ಸ್ವಲ್ಪ ಎಲ್ಲ ಬ್ರೌನಾಗಿ ಕಲರ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಹೆಚ್ಚಿರುವಂತಹ ಟೊಮೆಟೊ ಹಣ್ಣನ್ನು ಸೇರಿಸ್ಕೋಬೇಕಾಗುತ್ತೆ. ಅದು ಹಾಕಿದಂಥ ಟೊಮೆಟೊ ಹಣ್ಣು ಫುಲ್ಲು ಎಲ್ಲ ಸ್ಮ್ಯಾಶ್ ಆಗಬೇಕು, ಅಂದರೆ ಎಲ್ಲ ಫುಲ್ಲು ಕರಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೋಬೇಕು. ಸ್ವಲ್ಪನೂ ಅದು ಗಟ್ಟಿಯಾಗಿ ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಬೇಕು. ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಯಾವುದೇ ರೀತಿ ಖಾರ ರುಬ್ಬಬೇಕು ಆ ಥರ ಏನೂ ಇರೋದಿಲ್ಲ. ಸ್ವಲ್ಪ ರೆಡಿ ಮಾಡ್ಕೊಬಿಟ್ರೆ ಆರಾಮಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾದ ಸಾಂಬಾರನ್ನು ರೆಡಿ ಮಾಡ್ಬೋದು. ಮಧ್ಯಾಹ್ನ ಟೈಮ್ಗೆ, ರಾತ್ರಿ ಟೈಮ್ಗೆಲ್ಲ ಚೆನ್ನಾಗಿರುತ್ತೆ. ಈಗ ಅದು ಹುರಿದಾದ್ಮೇಲೆ ನಾವು ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದಂತಹ ತರಕಾರಿಯನ್ನು ಈ ಒಂದು ಪಾತ್ರೆಗೆ ಸೇರಿಸ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಒಗ್ಗರಣೆಯಲ್ಲೇ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ತರಕಾರಿಗಳನ್ನು. ನಾನು ಯಾವುದೇ ರೀತಿ ಕುಕ್ಕರ್ಗೆ ಹಾಕಿಲ್ಲ ತರಕಾರಿ ಸಾಂಬಾರನ್ನು. ಹೀಗೆ ಚೆನ್ನಾಗಿ ನಾವು ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಗಾಗ ಚೆನ್ನಾಗಿ ತಿರುಗಿಸ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಒಗ್ಗರಣೆಯಲ್ಲೇ, ನೀರು ಹಾಕೋಕ್ಕೆ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಫ್ರೈ ಮಾಡಿದರೆ ತರಕಾರಿ ಏನಾಗುತ್ತೆ ಅಂದರೆ ಬೇಗ ಬಾಡುತ್ತೆ. ಸೊ ಹಾಗಾಗಿ ಉಪ್ಪನ್ನು ಸೇರಿಸ್ಕೋಬೇಕು. ಮತ್ತು ನೆಕ್ಸ್ಟು ನಾನಿಲ್ಲಿ ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿಣ ಪುಡಿ ಹಾಕೋದ್ರಿಂದ ತರಕಾರಿಗಳು ಬೇಗ ಚೆನ್ನಾಗಿ ಮಗ್ಗುತ್ತೆ ಮತ್ತು ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರ್ದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಅರಿಶಿಣ. ಈಗ ಚೆನ್ನಾಗಿ ತಿರುಗಿಸ್ಕೋಬೇಕು. ಈಗ ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ಳೋಣ. ಈ ಸಾಂಬಾರು ಪುಡಿಯನ್ನೆಲ್ಲ ಇದರೊಳ ಜೊತೆ ಚೆನ್ನಾಗಿ ಸೆಟ್ ಆಗಂಗೆ ಮಿಕ್ಸ್ ಮಾಡಬೇಕು. ಈಗ ನೋಡಿ, ನಾನು ಯಾವುದೇ ರೀತಿ ನೀರನ್ನು ಹಾಕಿಲ್ಲ, ಆದರೆ ಅಲ್ಲಿ ತರಕಾರಿನೇ ನೀರನ್ನು ಬಿಟ್ಕೊಂಡಿತ್ತು. ಈಗ ಅದನ್ನೆಲ್ಲ ಸೆಟ್ ಮಾಡಿ ಆದಮೇಲೆ ಸೆಟ್ ಮಾಡಿದ ಮೇಲೆ ಈಗ ನಾನು ಬೇಯಿಸಿದಂತಹ ಬೇಳೆಯನ್ನು ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ರುಬ್ಬಿದಂಥ ಕಾಯನ್ನು ಹಾಕ್ಕೊಂಡೆ. ತರಕಾರಿ ಒಂದು 50% 80% ಬೆಂದಾದಮೇಲೆ ನೀವು ಈ ತೆಂಗಿನಕಾಯಿಯನ್ನು ಹಾಕಿ ಕುದಿಸ್ಕೋಬೇಕಾಗುತ್ತೆ.
ಈಗ ಚೆನ್ನಾಗಿದೆಲ್ಲ ಏನಾಗಬೇಕು, ಕುದಿ ಬರಬೇಕು. ಮತ್ತು ನಿಮಗೆ ಯಾವ ಪ್ರಮಾಣದಲ್ಲಿ ಸಾಂಬಾರು ಬೇಕಾಗುತ್ತೆ ಅದರಲ್ಲಿ ನೋಡಿ, ಆ ತಿಕ್ನೆಸ್ಸನ್ನು ನೋಡಿ, ಗಟ್ಟಿಗೆ ಬೇಕಾ ಅಥವಾ ತೆಳ್ಳಗೆ ಬೇಕಾ ಅನ್ನೋದನ್ನು ನೋಡಿ ನೀವು ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ, ನಾನಿಲ್ಲಿ ರೈಸ್ಗಾಗಿರೋದ್ರಿಂದ ನಾನು ಸಾಂಬಾರು ಟೈಪ್ಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇದು ದೋಸೆಗೆ ಅಥವಾ ಇಡ್ಲಿಗೆ ಮಾಡೋದಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗುತ್ತೆ, ಮತ್ತು ಮುದ್ದೆಗೆ ಮಾಡೋದಿದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಹೀಗೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕು. ಮಿಕ್ಸನ್ನು ಕೊಟ್ಟು ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನಾನು ಮಿಕ್ಸಿ ತೊಳೆದಿರೋದು ಜಾರು ಮತ್ತು ಕಾಯಿದೆ ಇರುತ್ತಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀರನ್ನು. ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಈಗ ಚೆನ್ನಾಗಿ ಬೇಯ್ತಾ ಇದೆ ಸಾಂಬಾರು. ಚೆನ್ನಾಗಿ ಆಗಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನೋಡ್ಕೋಬೇಕಾಗುತ್ತೆ. ತರಕಾರಿಗಳೆಲ್ಲ ಬೆಂದಿದ್ದಾವೆ ಏನು ಅಂತ ನೋಡ್ಕೋಬೇಕಾಗುತ್ತೆ. ಮತ್ತು ಟೇಸ್ಟು, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ನೆಕ್ಸ್ಟು ಅದಕ್ಕೆ ಉಪ್ಪು ಖಾರ ಬೇಕಾಗಿದ್ದರೆ ಅದಕ್ಕೆ ಸೆಟ್ ಮಾಡ್ಕೋಬೋದು, ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈಗ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕ್ಕೊಡೋಣ. ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಆ ಎಣ್ಣೆ ಎಲ್ಲ ಬಿಸಿ ಆದ ಮೇಲೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆಗಳನ್ನು ಹಾಕೋಬೇಕಾಗುತ್ತೆ. ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈಯನ್ನು ಮಾಡ್ಕೋಬೇಕಾಗುತ್ತೆ. ಈಗ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಜೀರಿಗೆಯನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅನ್ನಬೇಕು. ಉಪ್ಪು ಬೇಕಾಗುತ್ತೆ. ಈಗ ಸಾಸಿವೆ ಜೀರಿಗೆಗಳನ್ನು ಸೇರಿಸ್ಕೊಬೇಕು. ಸಾಸಿವೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಬೇಕಿದ್ರೆ ಈರುಳ್ಳಿನೂ ಕೂಡ ಸೇರಿಸ್ಕೊಬೋದು. ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ರೆಡಿ ಆಗುತ್ತೆ. ಈಗ ಇದನ್ನು ಜೊತೆ ಸಾಂಬಾರಿಗೆ ಹಾಕ್ಬೋದು. ಅದಕ್ಕೆ ನಾವು ಮಾಡಿದಂಥ ಒಗ್ಗರಣೆಯನ್ನು ಚೆನ್ನಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೊನೆಯಲ್ಲಿ ನಾನು ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕಿಬಿಟ್ಟು ತಿರುಗಿಸಿ ಅದಕ್ಕೆ ಬಿಡ್ತಾಯಿದ್ದೀನಿ ಸಾಂಬಾರಿಗೆ. ಈಗ ನಮ್ಮ ಸಾಂಬಾರು ಫುಲ್ಲು ಚೆನ್ನಾಗಿ ರೆಡಿ ಆಯಿತು. ಇದನ್ನು ನಾವೀಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು, ತುಂಬ ಇನ್ಸ್ಟೆಂಟಾಗಿ ಮಾಡ್ಬೋದು. ಯಾವುದೇ ರೀತಿ ಪ್ರಿಪ್ರೇಷನ್ ಏನಿಲ್ಲ. ಯಾವುದೇ ತರಕಾರಿಗಳು ಕೂಡ ಇದೇ ಸ್ಟೈಲಲ್ಲಿ ಮಾಡ್ಬೋದು. ರುಚಿ ಅಂತೂ 100% ಸೂಪರಾಗಿರುತ್ತೆ. ಸಾಂಬಾರಿಗೆ, ಮುದ್ದೆಗೆ, ಚಪಾತಿಗೆ ಮತ್ತು ದೋಸೆಗೆ, ಇಡ್ಲಿಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಆರಾಮಾಗಿ. ತುಂಬ ಒಳ್ಳೆ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಹೀರೆಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಮಕ್ಕಳುಗಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಖುಷಿ ಆಗ್ತಾಯಿದೆ. ಈಗ ಹೊಸ ಸಬ್ಸ್ಕ್ರೈಬರ್ ಹಾಕ್ತಾಯಿದ್ದೀರಿ ಮತ್ತು ನೀವು ಕಾಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಿ ರೀಲ್ಸ್ಗೆ ಮತ್ತು ವಿಡಿಯೋಗೆ. ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈಗ ಫೈನಲ್ ಆಗಿ ನಮ್ಮ ಸಾಂಬಾರು ರೆಡಿ ಆಯಿತು. ಈಗ ಸರ್ವ್ ಮಾಡಿದ್ವಿ. ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್. ಇದೇ ರೀತಿಯ ರೆಸಿಪಿಗಳು